ಕೆರೆಬೇಟೆ ಕನ್ನಡ ಚಿತ್ರರಂಗದ ಮತ್ತೊಂದು ಒಳ್ಳೆ ಚಿತ್ರ ಆಗೋದ್ರಲ್ಲಿ ಸಂದೇಹ ಇಲ್ಲ. ನಾನು ಬಂದ ಕಾರಣ ಹೇಳೋದು ಮರ್ತೆ. ತೆರೆ ಕಂಡ ಚಿತ್ರಗಳ ಬಗ್ಗೆ ಮಾಹಿತಿ ನೀಡಿದ್ದಾಯ್ತು, ಕಥೆಯ ಹೂರ್ಣವನ್ನ ನಿಮಗೆ ತಿಳಿಸಿದ್ದಾಯ್ತು, ಪ್ರತಿಯೊಂದು ಪಾತ್ರ ಎಷ್ಟು ಮುಖ್ಯ ಅಂತ ಹೇಳಿದ್ದು ಆಯ್ತು. ಹೀಗೆ ಮೊನ್ನೆ ಒಂದು ಕರೆಯಲ್ಲಿ ಇರುವಾಗ ಕೆರೆಬೇಟೆ ಚಿತ್ರದ ಟ್ರೇಲರ್ ನೋಟಿಫಿಕೇಶನ್ ಬಂತು. ಹಾಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಕರೆದುಕೊಂಡು ಹೋಗಿದ್ದು ಮತ್ತೆ ಹಸಿರಿನಿಂದ ತುಂಬಿದ ಮಲೆನಾಡಿನ ಕಡೆಗೆ. ನಮ್ಗೆ ರೈತಾಪಿ ಬಿಟ್ರೆ ಬೇರೆ ಎಂತ ಗೊತ್ತೇ, ಒಂದ್ ಕಡೆ 2 ಎಕರೆ ಗದ್ದೆ, 1/2 ಎಕರೆ ತೋಟ ನೋಡಿದೀನಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ಳದೆ ಬಿಡಲ್ಲ. ಅದರಿಂದ ಆಚೆ ಬರ್ತಂತೆ ಮಾಡಿದ್ದು ಟ್ರೇಲರ್ನಲ್ಲಿ ತೋರಿಸಿದ ದೃಶ್ಯಗಳು, ಹಾಗೇನೆ ಹೀರೋನ ಖಡಕ್ ಡೈಲಾಗ್ಗಳು. ಹೀರೋ ಯಾರು ಅನ್ನೋಷ್ಟರಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಕಾಣಿಸ್ಕೊಳ್ತಾರೆ. ಆದರೆ ಚಿತ್ರದ ಒಂದೊಂದು ಸನ್ನಿವೇಶಗಳು ಅಚ್ಚೊತ್ತಿದಂತಿದೆ. ನೀ ಅದೆಂತಕ್ಕೆ ಬೀಡಿ ಮುರಿದು ಹಿಂದೆ ಮುಂದೆ ಹಚ್ಚೋದು? ತುಟಿ ಕರಗಬಾರ್ದು ಅಂತ. ಡೈಲಾಗ್ ಡೆಲಿವರಿ ಕೂಡ ಅಲ್ಲಿನ ಜನರ ಮನಸ್ಥಿತಿಯನ್ನ ಎತ್ತಿ ಹಿಡಿಯುತ್ತೆ. ಇನ್ನು ಟ್ರೇಲರ್ನಲ್ಲಿ ಬಿಂಬಿಸಿದ ಹಾಗೆ ಕೆರೆಬೇಟೆ ಅಂದ್ರೆ ಮಲೆನಾಡಿನಲ್ಲಿ ಮಾಡುವ ಒಂದು ಆಚರಣೆ. ಇಲ್ಲಿ ಹೀರೋ ಕೂಡ ಈ ಆಚರಣೆಯಿಂದ ಹೊರತಾಗಿಲ್ಲ. ಚಿತ್ರದ ನಾಯಕ ಪ್ರಾರಂಭದಲ್ಲಿ ತೋರಿಸಿದಂತೆ ತನ್ನ ಪ್ರಾಯದಲ್ಲಿ ಪ್ರೀತಿಯ ಮಾಯೆಯಲ್ಲಿ ಬೀಳ್ತಾನೆ. ಹಾಗೇನೆ ಅವನಿಗೆ ತನ್ನದೇ ಆದ ಕುಟುಂಬದ ಜವಾಬ್ದಾರಿಗಳು ಕೂಡ ಎದ್ದು ಕಾಣುತ್ತೆ. ಅಪ್ಪನ ಬೈಗುಳ, ಅಮ್ಮನ ಮರುಕ, ಇನ್ನೊಂದು ಗುಂಪಿನ ಚುಚ್ಚು ಮಾತುಗಳು ನಾಯಕನನ್ನು ಒಂದ್ ಕಡೆ ಕೆರಳಿಸುವಂತಿದೆ. ನಿನ್ ಬಡವ ಬ್ಯಾಡ ಅನ್ನೋ ಬದಲು ಬೇರೆ ಜಾತಿಯ ಅಂತಾರಷ್ಟೇ. ಇಂಥ ಮುಕ್ಲಿ ಸೊಪ್ಪು ಮಾಡಿ ಕಂಡವರ ಮನೆ ನುಗ್ಗಿದ್ದಕ್ಕೆ ಊರವರ ಮುಂದೆ ಮ್ಯಾಟ್ಟಲ್ಲಿ ಹೊಡೆದು ತಿಂದದ್ದು. ಇನ್ನು ಚಿತ್ರದ ನಾಯಕಿಯೊಂದಿಗೆ ಮೃಗದಂತೆ ವರ್ತಿಸುವ ಸನ್ನಿವೇಶಗಳು ಪ್ರೇಕ್ಷಕರನ್ನ ಚಿಂತೆಗೆ ದೂಡುತ್ತೆ. ಮತ್ತದೇ ಪೊಲೀಸ್ ಎಂಟ್ರಿ, ನಡೆಯುವ ತನಿಖೆ ಚಿತ್ರಕಥೆಯಲ್ಲಿನ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯನ್ನ ಸಾರಿ ಸಾರಿ ಹೇಳುತ್ತೆ. ಮತ್ತದೇ ಕಾಡು ಜನಗಳು, ಅವರ ಆಚರಣೆ, ಮುಗ್ಧತೆ, ಕಾಡು ಬೇಟೆ, ಮೀನು ಬೇಟೆ. ಕೊಂದ್ಬಿಡಿ ಸರ ನಿಜನ. ಹೀಗೆ ಹಲವು ವೈವಿಧ್ಯಗಳಿಂದ ಚಿತ್ರದ ಟ್ರೇಲರ್ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ನಿರ್ದೇಶಕನಿಗೆ ಹಾಗೇನೆ ಸಂಕಲನಕಾರನಿಗೆ ಒಂದು ಚಪ್ಪಾಳೆ ಬರಲೇಬೇಕು. ಮನಸ್ಸಿಗೆ ಮ್ಯೂಸಿಕ್ ಮುದ ನೀಡುತ್ತೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಇದಿನ್ನೂ ಟ್ರೇಲರ್ ಆಗಿದ್ದು ಚಿತ್ರದ ಮೇಲಿನ ಭರವಸೆ ಹೆಚ್ಚಾಗಿದೆ. ಇನ್ನು ಚಿತ್ರದ ರಿವ್ಯೂ ಜೊತೆಗೆ ಮತ್ತೆ ಸಿಗ್ತೀನಿ. ದಿಸ್ ಇಸ್ ಪ್ರಿಯಾ ಸೈನಿಂಗ್ ಆಫ್ ಫ್ರಮ್ ಸೌತ್ ಟಾಕೀಸ್.